ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೋರ್ಟ್ ರೂಮ್ ಕತೆ ಶುರುವಾಗಿ ಬಿಟ್ಟದ. ಜಿ.ಪಿ. ಪಾಟೀಲ್ ಭಾರ್ಗವಿ ಇಬ್ರು ಕೂಡ ಸೇರ್ಕೊಂಡು ಕಾವೇರಿ ಪರವಾಗಿ ವಾದ ಮಾಡುವುದ್ರ ಮುಖಾಂತರ ಇಲ್ಲಿ ಕಾವೇರಿನ ರಿಲೀಸ್ ಮಾಡಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಎತ್ತ ಕಡೆ ವರದ ಜಿ.ಪಿ. ಪಾಟೀಲ್ ಹೊಡೆತಕ್ಕೆ ನಿಜಕ್ಕೂ ಕೂಡ ಚಿತ್ರವಾಗ್ತಿದ್ದಾರೆ. ಹಾಗಾದ್ರೆ ಬೆಕ್ ಟ್ವಿಸ್ಟಿನ ಜೊತೆಗೆ ಈ ಒಂದು ಹಿಯರಿಂಗ್ ಕಂಪ್ಲೀಟ್ ಆಗಿದೆ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವರದ ಹಾಗೆ ಸಾರಿಕಾ ಇಬ್ರು ಕೂಡ ಕೋರ್ಟ್ಗೆ ಬಂದಿದ್ದಾರೆ. ಇತ್ತ ಕಡೆ ಬಾಲ, ಸತ್ಯ, ರಾಣಿ ಎಲ್ಲರೂ ಕೂಡ ಕೋರ್ಟ್ಗೆ ಬಂದಿದ್ದಾರೆ. ಜೊತೆಗೆ ಮೇನ್ ಜ್ಯುವೆಲರ್ ಕೂಡ ಕೋರ್ಟ್ಗೆ ಹಾಜರಾಗೋದ್ರ ಮುಖಾಂತರ ಕಾವೇರಿ ಕೂಡ ಕೋರ್ಟಿನ ಕಟಕಟಿ ಮೇಲೆ ಬಂದು ನಿಂತಿದ್ದಾರೆ. ಇತ್ತ ಕಡೆ ಜಿ.ಪಿ. ಪಾಟೀಲ್ ಹಾಗೆ ಭಾರ್ಗವಿ ಇಬ್ರು ಕೂಡ ಸೇರಿಕೊಂಡು ಭಾರ್ಗವಿ ಪರವಾಗಿ ವಾದವನ್ನ ಮಂಡಿಸ್ತಿದ್ದಾರೆ. ಇತ್ತ ಕಡೆ ವರದ ಲಾಯರ್ ಕೂಡ ಇದ್ದಾರೆ. ನಿಜವಾಗ್ಲೂ ಜಿ.ಪಿ. ಪಾಟೀಲ್ ಅವರ ವಾದ ವರದ ಲಾಯರ್ನ ಬೆವರಿಳಿಸ್ಬಿಡುತ್ತೆ. ಇತ್ತ ಕಡೆ ಜಡ್ಜ್ ಕೂಡ ಜಿ.ಪಿ. ಪಾಟೀಲ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಕೇಸ್ ರಿಓಪನ್ ಆಗಿದೆ, ನಿಜಕ್ಕೂ ಕೋರ್ಟ್ ಸಮಯವನ್ನ ಹಾಳು ಮಾಡಬಾರ್ದು ಅಂತ ಖಂಡಿತ ಮಹಾಸ್ವಾಮಿ ಅಂತ ಹಿಡಿದ್ರ ಮುಖಾಂತರ ಜಿ.ಪಿ. ಪಾಟೀಲ್ ತಮ್ಮ ವಾದವನ್ನ ಮಂಡಿಸುವುದಕ್ಕೆ ಮುಂದಾಗ್ತಾರೆ. ಇಲ್ಲಿ ವರದ ಅವರು ಈ ಒಂದು ಸಾವಿಗೆ ನಿಜವಾದಂತಹ ಕಾರಣ ಆಗಿರೋದು, ಅವರು ಅವರ ಹೆಂಡತಿ ಸುಲೋಚನ್ ಅವರನ್ನ ಸಾಯಿಸಿದೆ, ಅದನ್ನ ಕಾವೇರಿ ಮೇಲೆ ಹಾಕಿದ್ದಾರೆ. 10 ವರ್ಷಗಳಿಂದ ನಿರಪರಾಧಿ ಆಗಿರ್ತಕ್ಕಂಥ ನನ್ನ ಕಕ್ಷಿದಾರರು ಕಾವೇರಿ ಅಪರಾಧಿ ಅನ್ನೋ ಒಂದು ಹಣೆಪಟ್ಟಿಯ ಜೊತೆಗೆ ಜೈಲು ವಾಸವನ್ನ ಅನುಭವಿಸಿದ್ದಾರೆ. ಆದ್ರೆ ಅದಕ್ಕೆ ಮುಕ್ತಿ ಸಿಗಬೇಕಾಗಿದೆ. ನಿಜವಾದ ಅಪರಾಧಿ ಜೈಲಿಗೆ ಹೋಗ್ಬೇಕಾಗಿದೆ, ನಿರಪರಾಧಿ ಜೈಲಿಂದ ಬಿಡುಗಡೆ ಆಗ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ವರದ ಅವರು ತಪ್ಪು ಮಾಡಿ ಅದನ್ನ ಕಾವೇರಿ ಮೇಲೆ ಹಾಕಿದ್ದು. ನಿಜವಾಗ್ಲೂ ಅವರ ಹೆಂಡತಿಯನ್ನ ಸಾಯಿಸಿದ್ದು ವರದಾನೇ ಹೊರತು ಕಾವೇರಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ವರದ ಮಾತ್ರ ಇಲ್ಲ, ಕಾವೇರಿಗೆ ನನ್ನ ಮೇಲೆ ಆಸೆ ಆಗಿತ್ತು, ಅವಳು ಅದನ್ನ ನನ್ನ ಹತ್ರ ಹೇಳ್ಕೊಂಡ್ಲು, ನಾನು ನನ್ನ ಸ್ನೇಹಿತನ ಹೆಂಡತಿ ಅವಳು ತಂಗಿ ಅಂತ ಅನ್ಕೊಂಡಿದ್ದೆ, ಸುಲೋಚನಾಗೂ ಅವಳ ಮೇಲೆ ಗೌರವ ಆಯ್ತು. ಆದ್ರೆ ಈ ರೀತಿ ನಡ್ಕೋತ ಅಂತ ನಂಗೆ ಅಚ್ಚರಿ ಆಯ್ತು. ಜೊತೆಗೆ ನಾನು ಬುದ್ಧಿ ಕೂಡ ಹೇಳ್ದ, ಅದರಿಂದಾಗಿ ಅವಳಿಗೆ ಅವಮಾನ ಆಯ್ತು. ಅದರಿಂದಾಗಿ ಅವಳು ನನ್ನ ಮೇಲೆ ನಿಜಕ್ಕೂ ಕೂಡ ಕೋಪ ತೀರಿಸ್ಕೋಬೇಕು ಅಂತ ಅನ್ಕೊಂಡ್ಲು. ಜೊತೆಗೆ ಅವಳಿಗೆ ನನ್ನನ್ನ ಪಡ್ಕೋಬೇಕಾಗಿತ್ತು. ಅದೇ ಕಾರಣದಿಂದ ಆ ಒಂದು ವಿಷಯ ನನ್ನ ಹೆಂಡತಿಗೆ ಗೊತ್ತಾಗ್ತಿದ್ದಾಗೆ ಹೆಂಡತಿಗೆ ಗೊತ್ತಾಯ್ತು ಅನ್ನೋ ಕಾರಣಕ್ಕೆ ಕಾವೇರಿ ಸುಲೋಚನಾ ನನ್ನ ಸಾಯಿಸ್ಬಿಟ್ಲು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಾವೇರಿ ನಿಜಕ್ಕೂ ದಿಗ್ಭ್ರಾಂತರಾಗ್ತಾರೆ. ಈ ಕಡೆ ಕಾವೇರಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಿರೋ ವರದನ್ ಮಾತನ್ನ ಸಹಿಸ್ಕೊಳಕ್ ಆಗ್ತಿಲ್ಲ ಬಾಲಾಗ. ತದನಂತರ ಇಲ್ಲಿ ಜಿ.ಪಿ. ಪಾಟೀಲ್ ಅವರು ಅಲ್ಲಿ ಬೇರೆ ಯಾರಾದ್ರೂ ಇದ್ರ ಅವತ್ತು ಯಾರ್ಯಾರು ಇದ್ರು ಅಂತ ಪ್ರಶ್ನೆ ಮಾಡ್ತಾರ. ನಾನಿದ್ದೆ, ಕಾವೇರಿ ಇದ್ದು, ಸುಲೋಚನಾ ಇದ್ರು, ನಾವು 3 ಜನ ಮಾತ್ರನೇ ಇದ್ದಿದ್ದು. ತದನಂತರ ಬಾಲ ಅಲ್ಲಿಗೆ ಬಂದ. ಬಾಲ ಕೂಡ ಸಾಕ್ಷಿ ಹೇಳಿದಾನೆ, ಕಾವೇರಿನೇ ಅಪರಾಧಿ, ಕಾವೇರಿನೇ ನನ್ನ ಹೆಂಡತಿಯನ್ನ ಸಾಯಿಸಿದ್ದು ಅಂತ ಹೇಳಿದಾಗ ಬಾಲಾಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ತದನಂತರ ಇಲ್ಲಿ ಜಿ.ಪಿ. ಪಾಟೀಲ್ ಅವರು ನೋಡಿ ಅಲ್ಲಿ ಇವ್ರು ಮಾತ್ರ ಇದ್ರು ಅಂತ ಹೇಳ್ತಿದ್ದಾರೆ, ಆದ್ರೆ ಅಲ್ಲಿ ಇನ್ನೊಬ್ರು ಕೂಡ ಇದ್ರು, ನಿಜಕ್ಕೂ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ. ಆದ್ರೆ ಅದೇ ಪ್ರತ್ಯಕ್ಷ ಸಾಕ್ಷಿ ಇತ್ತೀಚೆಗೆ ಬಾಲಾಗೆ ಒಂದು ಲೆಟರ್ ನ ಮುಖಾಂತರ ವಿಷಯವನ್ನ ಕನ್ವೆ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ನನಗೆ ಸತ್ಯ ಗೊತ್ತಿದೆ, ಇಲ್ಲಿ ಕಾವೇರಿ ಅಮ್ಮಂದು ಯಾವುದೇ ರೀತಿ ತಪ್ಪಿಲ್ಲ, ಇದನ್ನ ಮಾಡಿರುವುದು ವರದ ಅಂತ ಪತ್ರವನ್ನ ಚೀಟಿಯನ್ನ ಬರೀತಾ ಇದ್ರು. ಆ ಒಂದು ವಿಷಯ ವರದ ಅವ್ರಿಗೆ ಗೊತ್ತಾಗಿದೆ. ನಿನ್ನೆ ಆ ವ್ಯಕ್ತಿ ಬಾಲನ 11 ಗಂಟೆ ರಾತ್ರಿಗೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಆ ಒಂದು ವಿಷಯ ವರದಾಗೆ ತಿಳಿದಿದ್ದೆ. ವರದ ಬಾಲಾಗೂ ಮುನ್ನ ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ, ಆ ವ್ಯಕ್ತಿಯನ್ನ ಬೆದರಿಸಿದ್ದಾರೆ. ಹಾಗಾಗಿ ಆ ವ್ಯಕ್ತಿ ಸಾಕ್ಷಿ ಹೇಳುವುದಕ್ಕೆ ಹೆದರ್ಕೊಂಡಿದ್ದಾರೆ. ಬಟ್ ಆದ್ರೂ ಕೂಡ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಕೋರ್ಟ್ಗೆ ಹಾಜರಾಗಿದ್ದಾರೆ ಅಂತ ಜಿ.ಪಿ. ಹೇಳ್ತಾರೆ. ವಿಷಯ ಕೇಳಿದ ನಿಜಕ್ಕೂ ಸಾರಿಕಾ ಜೊತೆಗೆ ವರದ ಕಡೆ ಲಾಯರ್ ಬೆಚ್ಚು ಬೀಳ್ತಿದ್ದಾರೆ. ಫೈನಲಿ ಆ ಪ್ರತ್ಯಕ್ಷ ಸಾಕ್ಷಿ ಎಂಟ್ರಿ ಕೊಡ್ತಾರೆ. ಕಟಕಟಿ ಮೇಲೆ ಬಂದಂತ ಅವರನ್ನ ಇಲ್ಲಿ ಜಿ.ಪಿ. ಪಾಟೀಲ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ನೀವ್ ಯಾರು, ಏನ್ ಕೆಲಸ ಮಾಡ್ತಿದ್ರಿ, ನಿಮ್ಗೆ ಹೇಗ್ ಗೊತ್ತು ಇದೆಲ್ಲ ಅಂತ ಕೇಳಿದಾಗ, ನಾನು ವರದ ಅವರ ಮನೆಯಲ್ಲಿ 10 ವರ್ಷಗಳಿಂದ ಅಡಿಗೆ ಅವನಾಗಿ ಕೆಲಸ ಮಾಡ್ತಿದ್ದೆ. ನಾನು ಪ್ರತಿ ಬಾರಿಯೂ ಮಧ್ಯಾಹ್ನ ಊಟ ಆದ ನಂತರ ಹಣ್ಣು ತರಕಾರಿ ತರುವುದಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ದೆ. ಅದೇ ರೀತಿ ಅವತ್ತು ಕೂಡ ಹೋದೆ. ಹಿಂದೆ ಬಾಗ್ಲಿಂದಾನೇ ಹೋಗಿ ಹಿಂದೆ ಬಾಗ್ಲಿಂದಾನೇ ಬರೋದು. ಹಾಗಾಗಿ ನಾನು ಅವತ್ತು ಹಿಂದೆ ಬಾಗ್ಲಿಂದ ಬರ್ಬೇಕಾದ್ರೆ ಅಡಿಗೆ ಮನೆಯಲ್ಲಿ ಒಂದು ಶಬ್ದವಾಗ್ತಾ ಇತ್ತು, ಗಲಾಟೆ ಆಗ್ತಾ ಇತ್ತು. ಏನು ಅಂತ ನೋಡಿದಾಗ ವರದ ಬಾಸ್ ಕೈಯಲ್ಲಿ ಚಾಕು ಇತ್ತು, ಅವರ ಹೆಂಡತಿಯನ್ನ ಸಾಯಿಸಿದ್ರು ಅಂತ ಹೇಳ್ತಾರೆ. ಬಟ್ ಬಾಲ ಅಣ್ಣ ನಂತರ ಬಂದ್ರು. ಅಷ್ಟೊತ್ತು ಆಲ್ರೆಡಿ ಕಾವೇರಿ ಅಮ್ಮನ ಮೇಲೆ ಹಾಕಲಾಗಿತ್ತು. ನನ್ ನಿಜಕ್ಕೂ ಭಯ ಆಗೋಯ್ತು. ಹಾಗಾಗಿ ಅವ್ರಿಗೂ ಕೂಡ ವರದ ಬಾಸ್ಗೆ ಗೊತ್ತಾಯ್ತು. ಹಾಗಾಗಿ ಅವ್ರು ನನ್ನನ್ನ ಚೇಸ್ ಮಾಡಬಹುದು ಅನ್ನೋ ಕಾರಣಕ್ಕೆ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಮನೆ ಬಿಟ್ಟು ಹೋಗ್ಬಿಟ್ಟೆ. ಆದ್ರೆ ಅವರು ನನ್ನ ಮನೆ ಹತ್ರ ಬಂದಿದ್ರಂತ ನನ್ನ ಕಥೆಯನ್ನ ಮುಗಿಸೋದಕ್ಕೆ ಅಂತ ಹೇಳ್ತಾರೆ. ಬಟ್ ಆ ನಂತರನಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಹೇಳ್ಬಹುದತ್ತಲ್ವಾ ಅಂತ ಹೇಳಿದಾಗ, ಏನಂತ ಹೇಳಿ ಬಾಲಣ್ಣಂಗೆ ಹೇಳೋಣ ಅನ್ಕೊಂಡೆ. ಬಟ್ ಅವರು ಬಲಗೈ ಆಗಿದ್ರು, ನನ್ನ ಮಾತನ್ನ ನಂಬ್ತಾರೆ ಅಂತ ನನಗೆ ಅನ್ನಿಸ್ಲಿಲ್ಲ ಆ ಸಮಯದಲ್ಲೇ. ಜೊತೆಗೆ ಕಾವೇರಮ್ಮನ್ಗೆ ಶಿಕ್ಷೆ ಆಗೋಯ್ತು, ತಪ್ಪು ಮಾಡಿದೆ, ಇನ್ನು ನಾವ್ ಯಾವ ಲೆಕ್ಕ. ಜೊತೆಗೆ ವರದ ಅವರು ತುಂಬಾ ದೊಡ್ಡ ಮನುಷ್ಯರು, ದುಡ್ಡಿರೋರು, ನಮ್ಮ ಕತೆ ಏನ್ ಬೇಕಿದ್ರು ಮಾಡ್ಬಿಡ್ಬಹುದು ಅನ್ನೋ ಭಯ ನನಗಿತ್ತು. ಜೊತೆಗೆ ಕಾವೇರಿ ಅಮ್ಮಂಗೆ ಶಿಕ್ಷೆ ಆಯ್ತು ಅಂತ ಗೊತ್ತಾದಾಗ
ನಂಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಇತ್ತೀಚೆಗೆ ಪೇಪರಲ್ಲಿ ಓದೆ ಬಾಲಣ್ಣ ಕೇಸನ್ನು ರಿಓಪನ್ ಮಾಡಿದ್ದಾರೆ ಅಂತ. ಈಗಲಾದರೂ ನಾನು ಧೈರ್ಯವಾಗಿ ಹೋಗಿ ಸಾಕ್ಷಿ ಹೇಳೋಣ ಅಂದ್ಕೊಂಡಿದ್ದೆ, ಈ ರೀತಿ ಮಾಡ್ದೆ. ಆದರೆ ನಿನ್ನೆ ನಾನು ಬಾಲಣ್ಣನ ಭೇಟಿ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ವರದವರು ಕಾಣಿಸಿಕ್ಕಿದ್ರು. ಅವರು ನನ್ನನ್ನು ಸಾಯಿಸ್ತೀನಿ ಅಂತ ಹೆದರಿಸಿದ್ರು. ಆಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಪ್ರಾಣ ಭಿಕ್ಷೆಗೋಸ್ಕರ ಅಂತ ಹೇಳ್ತಾರೆ. ತದನಂತರ ಇಲ್ಲಿ JP ಪಾಟೀಲ್ ಅವರು ಪ್ರತ್ಯಕ್ಷ ಸಾಕ್ಷಿನ ಎಲ್ಲ ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ವರದ ಕುಸಿದು ಹೋಗ್ತಾರೆ. ಬಟ್ ಆ ಸಾಕ್ಷಿಯನ್ನ ಕ್ಷಣ ಮಾತ್ರದಲ್ಲಿ ಮಣ್ಣು ಮಾಡುವುದಕ್ಕೆ ಯದ್ರ ಪಾಟೀಲ್ ಲಾಯರ್ ರೆಡಿ ಆಗಿದ್ದಾರೆ. ಇವರು ಒಬ್ಬರ ಸುಳ್ಳುಗಾರ ಅಂತದ್ರಲ್ಲಿ ಇವ್ರ ಮಾತನ್ನ ಹೇಗೆ ನಂಬಕ್ಕಾಗತ್ತ? ಇಲ್ಲಿ ವರದ ಅವರು ಆಲ್ರೆಡಿ ಇವರು ಮನೆಯಿಂದ ತಪ್ಪಿಸ್ಕೊಂಡಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡಿದ್ದಾರೆ. ಇವರು ದುಡ್ಡು ಕಳ್ತನ ಮಾಡಿ 10 ವರ್ಷಗಳಿಂದನೇ ಸುಲೋಚನಾ ಅವರು ಸಾಯಕ್ಕೂ 2 ದಿನ ಹಿಂದೆನೆ ಇವರು ಅಪ್ಸ್ಕೊಂಡಾಗಿದ್ದಾರೆ. ಅದೇ ಒಂದು ವಿಚಾರವಾಗಿ ಇವರು FIR ಫೈಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇತ್ತ ಕಡೆ ನಿಜಕ್ಕೂ ಇಡೀ ಕೋರ್ಟ್ ಸ್ತಬ್ಧವಾಗತ್ತೆ. ಅಲ್ಲಿವರೆಗೂ ಕಾವೇರಿ ಬಿಡುಗಡೆ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ JP ಪಾಟೀಲ್ ಅವರು ತಪ್ಪು ಮಾಡದೇ ಇರೋ ಕಾವೇರಿಯನ್ನ ಬಿಡುಗಡೆಗೊಳಿಸಿ ಇಲ್ಲಿ ಅಪರಾಧಿ ಆಗಿರ್ತಕ್ಕಂಥ ವರದಾಗೆ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ತಮ್ಮ ವಾದವನ್ನ ಮಂಡಿಸಿರ್ತಾರೆ. ಬಟ್ ಅದರ ನಡುವೆ ಇಲ್ಲಿ ಯದ್ರ ಪಾಟೀಲ್ ಲಾಯರ್ ಕೊಟ್ಟಂತ ಏಟು ನಿಜಕ್ಕೂ ಕೂಡ ಒಂದು ದೊಡ್ಡ ಮಹಾನ್ ಪೆಟ್ಟನ್ನೇ ಕೊಡ್ತದ. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಸಾರಿಕಾನೆ ಅವತ್ತು ವರದ ಹತ್ರ ಏನಾದ್ರೂ ಯಾರಾದ್ರೂ ನೋಡಿದ್ರ ಏನು ಅಂತ ಹಿಂದಿನ ದಿನ ಕೇಳಿದಾಗ ಹೌದು ಕೆಲಸಗಾರ ನೋಡ್ದ, ಆಮೇಲೆ ಹುಡುಕ್ತೆ ಅವ್ನು ಕಾಣ ಸಿಗ್ಲಿಲ್ಲ ಅಂತ ವರದ ಹೇಳಿದಾಗ ಅವನ ಮೇಲೆ ಮೊದಲು ಹೋಗಿ ಕಂಪ್ಲೇಂಟ್ ಕೊಡು, ಇಲ್ಲ ಅಂದ್ರೆ ಅವನೇ ಸಾಕ್ಷಿಯಾಗಿ ಬಂದು ನಿನ್ನ ಕತೆಗೆ ಅಂತ್ಯ ಆಡಬಹುದು ಅನ್ನೋ ಎಚ್ಚರಿಕೆಯನ್ನ ಸಾರಿಕಾ ಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಹಿಂದಿನ ದಿನ ಹೋಗಿದ್ದೆ ಪೊಲೀಸ್ ಸ್ಟೇಷನ್ ಅಲ್ಲಿ 10 ವರ್ಷಗಳಿಂದ ಕಂಪ್ಲೇಂಟ್ ಕೊಟ್ಟಾಗೆ ಮಾಡಿ ಕಂಪ್ಲೇಂಟ್ ಅನ್ನ ಕೊಡ್ಸಿರ್ತಾರೆ ವರದ. ತದನಂತರ ಇಲ್ಲಿ JP ಪಾಟೀಲ್ ಅವರು ಇದೆಲ್ಲ ಸುಳ್ಳು, ನಿಜವಾಗ್ಲೂ ಇದಕ್ಕೆ ನಮಗೆ ಕಾಲಾವಕಾಶ ಕೊಡಬೇಕು, ಇದು ಸುಳ್ಳು ಅಂತ ಸಾಬೀತುಪಡಿಸ್ತೀವಿ ಅಂದಾಗ ಇದು ಕೇಸ್ ರಿಓಪನ್ ಆಗಿರೋದು, ಆಲ್ರೆಡಿ ಶಿಕ್ಷೆ ಆಗಿದೆ. ಮಗದೊಮ್ಮೆ ಕೇಸ್ ರಿಓಪನ್ ಮಾಡಿದ್ರೆ ಸುಮ್ಮನೆ ಕೋರ್ಟ್ ಸಮಯ ಹಾಳಾಗುತ್ತೆ. ಜಸ್ಟ್ ಒಂದೇ ಹಿಯರಿಂಗ್ ಅಂತ ಅಷ್ಟೇ ಕೊಡ್ತೀನಿ, ಅದೇ ಅಂತಿಮ ಸೆಷನ್ ಆಗಿರತ್ತೆ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಸಾಕ್ಷಿ ಮುಖ್ಯವಾಗತ್ತೆ. ಅದನ್ನ ಬಿಟ್ಟು ಅನುಮಾನ ಅದೆಲ್ಲ ನಮಗೆ ಮುಖ್ಯ ಆಗೋದಿಲ್ಲ. ಇಲ್ಲಿ ಈ ಸಾಕ್ಷಿಯನ್ನ ನಂಬೋದು ತುಂಬಾನೇ ಅನುಮಾನಾಸ್ಪದವಾಗಿದೆ ಅಂತ ಹೇಳಿ ಜಡ್ಜ್ ಕೂಡ ತಮ್ಮ ಒಂದು ಒಪಿನಿಯನ್ ಅನ್ನ ಹೇಳ್ತಾರೆ. ಫೈನಲಿ ಇಲ್ಲಿ ರಾಣಿ ಬಂದು JP ಮತ್ತೆ ಭಾರ್ಗವಿಯನ್ನ ಇವತ್ತು ನನ್ನಮ್ಮ ಬಿಡುಗಡೆ ಆಗ್ತಾರೆ ಅಂತ ಹೇಳಿದ್ರಿ, ಬಟ್ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ಹೇಳಿದಾಗ ಖಂಡಿತ ಪುಟ್ಟ ನಿನಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮಮ್ಮನ್ನ ಬಿಡಿಸಿ ನಿನ್ನ ಬಳಿಗೆ ಸೇರಿಸ್ತೀನಿ. ಇವತ್ತು ಯಾವುದೂ ನಮ್ಮ ಪರವಾಗಿ ಆಗಿಲ್ಲ, ಹಾಗಂದ್ ಮಾತ್ರಕ್ಕೆ ಸುಮ್ಮನೆ ಕೂರೋದಿಲ್ಲ. ನಿನ್ನಮ್ಮ ತಪ್ಪು ಮಾಡಿಲ್ಲ ಅಂತ ಗೊತ್ತಲ್ವಾ, ಅಂದಮೇಲೆ ನಿನ್ನಮ್ಮ ಬಿಡುಗಡೆ ಆಗೇ ಆಗ್ತಾರೆ. ನೀನೇನು ಯೋಚನೆ ಮಾಡಬೇಡ, ಖಂಡಿತವಾಗ್ಲೂ ನಿನ್ನಮ್ಮ ಕಾವೇರಿ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾರೆ. ಹೌದು ಖಂಡಿತ ನಿಜ, ಕಾವೇರಿಗೆ 10 ವರ್ಷಗಳ ಆ ಒಂದು ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅದನ್ನ ಕೊಡಿಸಿದ್ದು JP ಭಾರ್ಗವಿ ಅಂತಾನೆ ಹೇಳ್ಬೋದು. ಬಟ್ ನೆಕ್ಸ್ಟ್ ಸೆಕ್ಷನ್ ನಲ್ಲಿ ಖಂಡಿತವಾಗ್ಲೂ ಇಲ್ಲಿ ಕಾವೇರಿ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗ್ತಿದ್ದಾರೆ. ಬಟ್ ಹೇಗೆ ಎಂದು ವರದಾಗಿ ಏನಾಗತ್ತೆ, ಯಾವ ರೀತಿ ಶಿಕ್ಷೆ ವಿಧಿಸಲಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.